ನಮಸ್ಕಾರ ಎಲ್ಲರಿಗೂ. ಬನ್ನಿ, ಹಲಸಿನ ಹಣ್ಣಿನ ಸೀಸನ್ ಬಂತು. ಹಲಸಿನ ಹಣ್ಣನ್ನ ತಿಂದ್ವಿ. ಹಲಸಿನ ಹಣ್ಣಿನಲ್ಲಿ ಅನೇಕ ಬಗೆಯ ಅಡಿಗೆಗಳನ್ನ ಸಹ ಮಾಡಿದ್ವಿ. ಆದ್ರೆ ಹಲಸಿನ ಹಣ್ಣಿನ ಬೀಜದಿಂದ ಅದರಲ್ಲೂ ಸಹ ತುಂಬಾ ರುಚಿಯಾದ ಅಡಿಗೆಗಳನ್ನು ಸಹ ಮಾಡ್ಬೋದು. ಬನ್ನಿ, ಇವತ್ತು ನಾವು ಹಲಸಿನ ಬೀಜದಿಂದ 2 ರೆಸಿಪಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಅನ್ನಕ್ಕೆ, ಮುದ್ದೆಗೆ ತುಂಬಾನೇ ರುಚಿಯಾದಂತ ಹಲಸಿನ ಹಣ್ಣಿನ ಬೀಜದಿಂದ ನಾನು ಇವತ್ತು 2 ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಎಷ್ಟು ರುಚಿ ಅಂದ್ರೆ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು. ಬನ್ನಿ, ಇವಾಗ ಹಲಸಿನ ಹಣ್ಣಿನ ಬೀಜದಿಂದ ನಾವಿವತ್ತು ತುಂಬಾನೇ ರುಚಿಯಾದಂತ 2 ರೆಸಿಪಿಗಳು ಹೇಗ್ ಮಾಡೋದು ಅನ್ನೋದನ್ನ ಸಹ ತೋರಿಸ್ತಾ ಇದ್ದೀನಿ. ಎಲ್ಲರೂ ಹಲಸಿನ ಹಣ್ಣನ್ನ ತಿಂದು ಹಲಸಿನ ಹಣ್ಣಿನ ಬೀಜನ ಬಿಸಾಕ್ತಾರೆ. ಆದ್ರೆ ಇವತ್ತು ನಾವು ಹಲಸಿನ ಹಣ್ಣಿನ ಬೀಜದಿಂದ ನಾನು ತುಂಬಾ ರುಚಿಯಾದ ಟೇಸ್ಟಿಯಾದಂತ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಹಲಸಿನ ಹಣ್ಣಿನ ಬೀಜದ ಮೇಲಿರುವ ಸಿಪ್ಪೆಯನ್ನು ತೆಗೆದು ಸಹ ಆಮೇಲೆ ಒಳಭಾಗದಲ್ಲಿರುವ ಬೀಜ ಅದನ್ನು ಸಹ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾವು ಬೇಕು ಅಂದ್ರೆ ಸಣ್ಣದಾಗಿಯೂ ಸಹ ಹೆಚ್ಕೋಬಹುದು, ಇಲ್ಲ ಜಜ್ಜಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಜ್ಜಿದಾಗ ಹಲಸಿನ ಹಣ್ಣಿನ ಬೀಜದ ಒಳಗೂ ಸಹ ಅದರ ರುಚಿನೂ ಸಹ ಬಿಡುತ್ತೆ. ನೋಡಿ, ಇವಾಗ ಎಲ್ಲ ಹಲಸಿನ ಹಣ್ಣಿನ ಬೀಜನೂ ಸಹ ನಾವು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ತುಂಬಾನೇ ರುಚಿ ಇರುತ್ತೆ. ಈ ರೀತಿ ಮಾಡಿದ್ರೆ ಇನ್ನೂ ರುಚಿಯಾಗಿ ಇರುತ್ತೆ. ಬನ್ನಿ, ಇವಾಗ ನಾವು ಹೇಗೆ ಸಾಂಬಾರನ್ನ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ ಅನ್ನ ತಗೊಂಡಿದೀವಿ. ಒಂದು ಅರ್ಧ ಬಟ್ಲಷ್ಟು ತೊಗರಿ ಬೇಳೆ. ನಿಮಗೆ ಸಾಂಬಾರ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಬೇಳೆಯನ್ನ ಹಾಕೋಬಹುದು. ನಾನು ಸ್ವಲ್ಪ ಮಾಡೋದ್ರಿಂದ ಒಂದು ಅರ್ಧ ಬಟ್ಲಷ್ಟು ನಾನು ತೊಗರಿ ಬೇಳೆಯನ್ನ ಹಾಕೊಂಡಿದ್ದೀನಿ. ಹಾಗೆ ಹಲಸಿನ ಬೀಜನ ಎಲ್ಲವನ್ನೂ ಸಹ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಸಹ ಹಾಕಿದ್ದೀನಿ. ಒಂದು ಟೊಮೊಟೊ ಹಣ್ಣು, ಸಣ್ಣದಾಗಿ ಹೆಚ್ಚಿರುವಂತ ಒಂದು ಟೊಮೊಟೊ ಹಣ್ಣನ್ನು ಸಹ ಹಾಕಿ 1 ಗ್ಲಾಸ್ ನೀರು ಇಲ್ಲ 2 ಗ್ಲಾಸ್ ನೀರನ್ನ ಹಾಕೊಳ್ಳೋಣ. ಹಲಸಿನ ಹಣ್ಣಿನ ಬೀಜ ತುಂಬಾ ಗಟ್ಟಿ ಇರುತ್ತೆ, ಬೇಗ ಬೇಯೋದಿಲ್ಲ. ಆದ್ದರಿಂದ ಇದನ್ನ ನಾನು 3ರಿಂದ 4 ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಲಸಿನ ಬೀಜ ತುಂಬಾ ಗಟ್ಟಿ ಇರುತ್ತೆ, ಹಾಗಾಗಿ ಇದನ್ನ ನಾವು 4 ವಿಷಲ್ ಆದ್ರೂ ಕೂಗಿಸ್ಕೊಳ್ಳೋಣ. ಬೇಳೆನೂ ಸಹ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದು ಸಹ ಬೇಯುತ್ತೆ. ನೋಡಿ, ಇವಾಗ ಹಲಸಿನ ಹಣ್ಣಿನ ಬೀಜ, ಬೇಳೆ, ಟೊಮೊಟೊ ಎಲ್ಲದೂ ಸಹ ಬೆಂದಾಗಿದೆ. ನೋಡಿ, ಮ್ಯಾಶ್ ಮಾಡೋದು ಬೇಡ, ಏನು ಬೇಡ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬನ್ನಿ, ಇವಾಗ ಒಂದು ಪಾತ್ರೆಯನ್ನ ಇಟ್ಟು ಪಾತ್ರೆಗೆ ನಾವು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಸಾಸಿವೆ, ಹಾಗೆ ಕರಿಬೇವು ಸೊಪ್ಪು, ಈರುಳ್ಳಿ ಎರಡನ್ನೂ ಸಹ ಹಾಕಿ ಹಸಿ ಘಮ ಹೋಗೋವರೆಗೂ ಇದನ್ನ ನಾವು ಹುರ್ಕೋಬೇಕು. ನೋಡಿ, ಹಸಿ ಘಮ ಹೋಗೋವರೆಗೂ ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಂತ ಬೇಳೆ ಹಾಗೆ ಹಲಸಿನಕಾಯಿ ಬೀಜ ಅವನ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1-2 ನಿಮಿಷ ನಾವು ಇದನ್ನ ಕುದಿಯೋದಕ್ಕೆ ಬಿಡ್ತಾ ಇದೀವಿ. ಹಾಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದೀವಿ. ನೆಕ್ಸ್ಟ್ ಒಂದು ಜಾರಿಗೆ ಕಾಯಿ ತುರಿ, ಸ್ವಲ್ಪ 1 ಬಟ್ಲಷ್ಟು ಕಾಯಿ ತುರಿ, ಬೆಳ್ಳುಳ್ಳಿ, 1 ಹಸ್ಲು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಅರಿಶಿಣದ ಪುಡಿಯನ್ನ ಹಾಕಿ ಇದನ್ನ ನಾವು ಸಣ್ಣದಾಗಿ ನಯಸ್ಸಾಗಿ ರುಬ್ಕೊಳ್ಳೋಣ. 1 ಲೋಟ ನೀರನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ಈಗ ನಾವು ರುಬ್ಕೊಂಡು ಇವಾಗ ರೆಡಿ ಆಗಿದೆ. ಬನ್ನಿ, ಈಗ ಒಗ್ಗರಣೆ ಹಾಕಿ ಹಾಗೆ ನಾವು ಹಲಸಿನಕಾಯಿ ಬೀಜ, ಬೇಳೆ, ಟೊಮೊಟೊ ಬೇಯಿಸಿರೋದನ್ನ ಹಾಕಿದೀವಲ್ಲ, ಅದಕ್ಕೆ ನಾವು ಇದನ್ನ ಸೇರಿಸ್ತಾ ಇದ್ದೀವಿ. ಇಷ್ಟನ್ನು ಹಾಕಿ ನಾವಿವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ನೋಡಿ, ಹಲಸಿನಕಾಯಿ ಬೀಜ, ಬೇಳೆ, ಟೊಮೊಟೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ರುಬ್ಬಿರುವಂತ ಮಿಶ್ರಣನೂ ಸಹ ಹಾಕಿದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಉಪ್ಪನ್ನ ಹಾಕೋಬೇಕು.
ಹಾಗೆ ಇದಕ್ಕೆ ನಾವು ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪೌಡರ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ತುಂಬಾನೇ ಸಿಂಪಲ್ ಆಗಿ ಮಾಡುವಂಥದ್ದು, ಅಷ್ಟೇ ಅಲ್ಲ ತುಂಬಾನೇ ರುಚಿಯನ್ನು ಸಹ ಕೊಡುತ್ತೆ. ನೋಡಿ, ಹುಣಸೆ ಹಣ್ಣಿನ ರಸ ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿ ಮೀಡಿಯಂ ಉರಿಯಲ್ಲೇ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಹಲಸಿನ ಹಣ್ಣಿನ ಬೀಜದ ಸೂಪರ್ ಆಗಿರುವ ಮುದ್ದೆಗೆ, ಅನ್ನಕ್ಕೆ ತುಂಬಾ ರುಚಿಯಾದಂತ ಸಾಂಬಾರ್ ಇವಾಗ ರೆಡಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ನಾವು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬಾನೇ ರುಚಿ ಟೇಸ್ಟಿ ಆದಂತ ಹಲಸಿನ ಹಣ್ಣಿನ ಬೀಜದಿಂದ ಇವಾಗ ಸಾಂಬಾರು ಸಹ ರೆಡಿ ಆಗಿದೆ. ಬರೇ ಹಣ್ಣು ತಿಂದ್ರೆ ಸಾಕಾ? ಅದರಲ್ಲೂ ಹಣ್ಣಿನ ಬೀಜದಿಂದಲೂ ನಾವು ಸಾಂಬಾರನ್ನ ಮಾಡ್ಕೊಂಡು ತಿಂದ್ರೆ ಇನ್ನೂ ಸಹ ರುಚಿಯಾಗಿರುತ್ತೆ. ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ಹಲಸಿನ ಹಣ್ಣಿನ ಬೀಜದಿಂದ ಮಾಡಿರುವಂತ ಸೂಪರ್ ಟೇಸ್ಟಿ ಆದಂತ ಸಾಂಬಾರು ಸಹ ಈಗ ರೆಡಿ ಆಗಿದೆ. ಇದನ್ನ ನಾವು ಅನ್ನದ ಮೇಲೆ ಹಾಕೊಂಡು ಊಟ ಮಾಡಿದ್ರೆ ಆಹಾ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ತುಂಬಾನೇ ರುಚಿಯಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆಗೆ ಊಟ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಇವಾಗ ಅನ್ನ ಸಾಂಬಾರ್ ಇವಾಗ ರೆಡಿ. ನೆಕ್ಸ್ಟು ಇದೇ ಹಲಸಿನ ಹಣ್ಣಿನ ಬೀಜದಿಂದ ನಾನು ಇವಾಗ ಕಾಳು ಮತ್ತು ಸಾರು ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹಲಸಿನ ಹಣ್ಣಿನ ಬೀಜವನ್ನು ಸಹ ಮೇಲಿರುವ ಸಿಪ್ಪೆನ ತೆಗೆದು ಇದನ್ನು ಸಹ ನಾನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಹ ನಾವು ಒಂದು ಪಾತ್ರೆಗೆ ತೊಗರಿ ಬೇಳೆ ಮತ್ತು ಹಲಸಿನ ಹಣ್ಣಿನ ಬೀಜವನ್ನು ಸಹ ಹಾಕೊಳ್ತಾ ಇದ್ದೀನಿ. ತೊಳೆದು ರೆಡಿ ಮಾಡಿಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ಹಲಸಿನ ಬೀಜ ಮತ್ತು ಬೇಳೆನೂ ಸಹ ತೊಳೆದು, ಹಲಸಿನ ಬೀಜವನ್ನು ಸಹ ತೊಳೆದು ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅಷ್ಟೇ ಅಲ್ಲ, ವರ್ಷಕ್ಕೆ ಒಮ್ಮೆ 2 ಸಲನಾದ್ರೂ ಈ ತರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿ ಇರುತ್ತೆ. ಬರೀ ಹಲಸಿನ ಹಣ್ಣು ತಿಂದ್ರೆ ಸಾಕಾ? ಅದ್ರ ಬೀಜದಲ್ಲೂ ರುಚಿಯಾದ ಅಡುಗೆಗಳು ಮಾಡ್ಕೊಂಡು ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ನಾವು ಹಲಸಿನ ಬೀಜ ಹಾಕಿ ಮತ್ತೆ 1 ಸ್ಪೂನ್ ಅಷ್ಟು ಉಪ್ಪು, ನೀರು ಹಾಕಿ ಇದನ್ನ ನಾವು 3 ವಿಷಲನ್ನ ಕೂಗಿಸ್ಕೊಳ್ಳೋಣ. ಬೇಳೆ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಬೇಯೋದು ಬೇಡ, ಒಂದ್ ಸ್ವಲ್ಪ ಗಟ್ಟಿಯಾಗಿ ಇರಲಿ. ಬಸ್ಸಾರಿಗೆ ನಾವು ಪೂರ್ತಿ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೊಳ್ತಾ ಇಲ್ಲ. ಸಾರಿಗಾದ್ರೆ ಬೇಳೆ ಮತ್ತು ಕಾಳು ಎರಡೂ ಚೆನ್ನಾಗಿ ನಯಸ್ಸಾಗಿ ಬೇಯಬೇಕು. ಬಸ್ಸಾರಿಗಾದ್ರೆ ಬೇಳೆ ಒಂದ್ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ನೋಡಿ, ಬೇಯಿಸ್ಕೊಂಡಾಗಿದೆ. ಬೇಳೆ ಮತ್ತು ಹಲಸಿನ ಬೀಜ ಮತ್ತೆ ನೀರು ಎರಡನ್ನೂ ಬೇರೆ ಬೇರೆ ಬದಲಾಯಿಸಾಗಿದೆ. ನೆಕ್ಸ್ಟ್ ಒಂದು ಬಾಣಲಿಯನ್ನು ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ ನಾವು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆನೂ ಸಹ ಚಟ ಅಂದ ಮೇಲೆ ಅದಕ್ಕೆ ನಾವು ಹಸಿ ಮೆಣಸಿನಕಾಯಿ, ಉದ್ದವಾಗಿ ಹೆಚ್ಚಿರುವಂತ ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರುವಂತ ಹಸಿ ಮೆಣಸಿನಕಾಯಿ ಎರಡನ್ನೂ ಸಹ ನಾನು ಹಾಕೊಂಡು ಹಸಿ ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಹಸಿ ಮೆಣಸಿನಕಾಯಿನ ನಾವು ಹಾಗೆ ರುಬ್ಬೋದು, ಇಲ್ಲ ಈ ರೀತಿಯಲ್ಲಿ ಈರುಳ್ಳಿ ಜೊತೆ ರುಬ್ಬಿ ಅದನ್ನ ನಾವು ರುಬ್ಬೋದಕ್ಕೆ ಹಾಕಿದ್ರು ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ನಾವು ಹಸಿ ಘಮ ಹೋಗೋವರೆಗೂ ಈರುಳ್ಳಿಯನ್ನ ಹುರ್ಕೊಳ್ಳೋಣ. ಅದರ ಜೊತೆಗೆ ಹಸಿ ಮೆಣಸಿನಕಾಯಿನೂ ಹುರ್ಕೊಳ್ತಾ ಇದ್ದೀವಿ. ಕಾಳಿಗೆ ಒಗ್ಗರಣೆ ಬೇಕೇ ಬೇಕು, ಹಾಗಾಗಿ ನಾನು ಇದನ್ನ ಕಾಳಿಗೋಸ್ಕರ ಒಗ್ಗರಣೆಯನ್ನ ಹಾಕ್ತಾ ಇದ್ದೀನಿ. ಒಗ್ಗರಣೆ ರೆಡಿ ಆದ ಮೇಲೆ ಅದಕ್ಕೆ ನಾವು ಬೇಯಿಸ್ಕೊಂಡಂತ ಹಲಸಿನ ಬೀಜ ಮತ್ತು ಬೇಳೆಯನ್ನು ಸಹ ಹಾಕಿ ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ನಾವು ಪೂರ್ತಿಯಾಗಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಬರೀ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಸಾಲಲ್ಲ, ಇದಕ್ಕೆ ಸಾಮಗ್ರಿಗಳನ್ನ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಹಲಸಿನ ಬೀಜ ಮತ್ತು ಬೇಳೆ ಕಾಳಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಳೆ ಬೇಯೋದಕ್ಕೂ ನಾವು ಉಪ್ಪನ್ನ ಹಾಕಿದ್ವಿ, ಹಾಗಾಗಿ ನಾವು ನೋಡಿಕೊಂಡು ಉಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಕುರ್ಶುಣಿ ಕಾಳು ಮತ್ತು ಸಾಂಬಾರ್ ಪುಡಿ ಇವೆರಡನ್ನೂ ಸಹ ನಾನು ಹಾಕ್ತಾ ಇದ್ದೀನಿ. ಹಾಕಿದ್ರೆ
ಕಾಳು ತಿನ್ನೋದಕ್ಕಂತೂ ತುಂಬಾನೇ ರುಚಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿ ತುರಿ, ಕುಶಿಣಿ ಪುಡಿ ನೋಡಿ, ಕುಶಿಣಿ ಕಾಳಿನ ಪುಡಿಯನ್ನು ಸಹ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಪುಡಿ, ಮನೇಲಿ ಇರುವ ಸಾಂಬಾರ್ ಪುಡಿ ಇಲ್ಲ ಗರಂ ಮಸಾಲಾನ ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಹಾಕಿ ಇದನ್ನ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುವಂತ ಹಲಸಿನ ಹಣ್ಣಿನ ಬೀಜದ ಕಾಳು ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿ ಮತ್ತು ಟೇಸ್ಟಿನೂ ಕೊಡುತ್ತೆ. ಬನ್ನಿ, ಹಲಸಿನ ಕಾಳಿನ ಬೀಜದ ಕಾಳು ಸಹ ರೆಡಿ ಆಗಿದೆ. ಈಗ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ. ಸಾಂಬಾರ್ ಮಾಡೋದಕ್ಕೆ ಒಂದು ಜಾರಿಗೆ ಕಾಯಿ ತುರಿ, ಹಸಿ ಮೆಣಸಿಕಾಯಿ, ನಾವು ಒಗ್ಗರಣೆಯಲ್ಲಿ ಹಸಿ ಮೆಣಸಿಕಾಯಿನ ಹುರ್ಕೊಂಡಿದ್ವಿ, ಅದನ್ನು ಸಹ ಹಾಕೋಣ. 1 ಸ್ಪೂನು ಜೀರಿಗೆ, 1 ಸ್ಪೂನು ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, 1 ಹಸ್ಲು ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ಇದನ್ನ ನಾವು ನಯಸ್ಸಾಗಿ ಇವಾಗ ರುಬ್ಕೊಳ್ಳೋಣ. ರುಬ್ಬಿರುವ ಮಿಶ್ರಣವನ್ನ ನಾವು ನೀರು ತೆಗೆದಿದ್ವಲ್ಲ, ಅದೇ ನೀರಿಗೆ ನಾವು ಇವಾಗ ಹಾಕೊಳ್ತಾ ಇದ್ದೀವಿ. ನಯಸ್ಸಾಗಿ ರುಬ್ಬಿ ಅದನ್ನು ಸಹ ಏನು ಹಲಸಿನಕಾಯಿ ಬೀಜ ಹಾಗೆ ಬೇಳೆ ಬೇಯಿಸ್ಕೊಂಡಂತ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಹಲಸಿನ ಹಣ್ಣಿನ ಬೀಜದ ಸಾಂಬಾರು ಸಹ ಇವಾಗ ರೆಡಿ ಆಗಿದೆ. ಕಾಳು ರೆಡಿ ಆಯ್ತು, ಬಸ್ಸಾರು ಸಹ ರೆಡಿ ಆಯ್ತು. ಇದನ್ನ ಒಂದು ಕುದೆ ಕುದಿಸ್ಕೊಂಡ್ರೆ ಸಾಂಬಾರು ಸಹ ರೆಡಿ. ತುಂಬಾ ರುಚಿಯಾದಂತ ಟೇಸ್ಟಿಯಾದಂತ ಹಲಸಿನ ಹಣ್ಣಿನ ಬೀಜದ ಸಾಂಬಾರ್ ಮತ್ತು ಕಾಳು ಬೇಳೆ ಸಾಂಬಾರ್ ಎಲ್ಲದೂ ಸಹ ರೆಡಿಯಾಗಿದೆ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ, ಕಾಳು ಅನ್ನಕ್ಕೆ ಸಾಂಬಾರು ತುಂಬಾನೇ ರುಚಿಯನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರು ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಹಲಸಿನ ಹಣ್ಣಿನ ಬೀಜದ 2 ರೀತಿಯ ಸಾಂಬಾರ್ಗಳು ಸಹ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.